ನ್ಯೂಸ್ಗಳಿಗೆ ಸ್ವಾಗತ. ಐನೂರು ನಿಮ್ಮನ್ನು ಕೇಳ್ತೀನಿ. ಬಹುತೇಕ ಯಡಿಯೂರಪ್ಪನವ್ರು ನಾನು ನಿಲ್ಲಲ್ಲ, ನನ್ನ ಮಗ ನಿಲ್ಲಲ್ಲ ಅನ್ನುವಂಥ ಹೇಳಿಕೆ ನೀಡಿದರೆ, ಒಂದು ಕಡೆ ನಾನು BJPನೇ ಮುಗಿಸ್ತೀನಿ, KJP ಮಾಡಿ ಅವ್ರನ್ನ 3ನೇ ಸ್ಥಾನಕ್ಕೆ ತಳ್ತೀನಿ, BJP ನೋಡ್ತಾ ಇರಿ ಅಧಿಕಾರದಿಂದ ಹೆಂಗೆ ಹೇಳುತ್ತೆ ಅಂತ ಹೇಳಿದಂಥವ್ರು, ಎರಡು ಶಕ್ತಿಗಳು ಒಂದಾದ ಮೇಲೂ ಕೂಡ ನಾವು ಯಾರೂ ನಿಲ್ಲ ಮನೆಯವರು ಅಂತಂದರೆ ಬಹುತೇಕ ಹೆದರಿದಾರ, ಇಲ್ಲ ಲವ್ ಮ್ಯಾರೇಜ್ ಮಾಡ್ಕೊಳಕ್ಕೆ ರೆಡಿಯಾಗಿ ಹೆಣ್ಣು ನೋಡಿದ್ದೀನಿ ಅಪ್ಪ ಅಮ್ಮ ಒಪ್ಪಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರಾ ಅಂತ ದಿವಾಕರ್ ಆ ಪ್ರಶ್ನೆ ಎತ್ತಿದ್ರು ನನಗೀಗ. ನಾನು ಮುಂದೆ ಕೇಳ್ತೀನಿ. ಹಲೋ ಐನೂರೇ. ಹಾಂ ಹೇಳಿ. ಅಲ್ಲ, ಯಡಿಯೂರಪ್ಪನವ್ರು ಹೆದರಿದಾರ ಅಂತ. ಶಕ್ತಿ ಒಂದಾಯಿತು, ನಾವೆಲ್ಲ ಕಳೆದು ಹೋದ ಶಕ್ತಿ ಒಂದಾಗಿದ್ದೇವೆ, ಚುನಾವಣೆ ಪ್ರಧಾನಮಂತ್ರಿ ಮಾಡ್ಬೇಕು ಮೋದಿ ಅಂತ ಹೇಳಿದವರು, ನಾನು ಅಲ್ಲ ನನ್ನ ಮಗನೂ ಬೇಡ ನಾನು ಬೇರೆ ಕ್ಯಾಂಡಿಡೇಟ್ ಮಾಡ್ತೀನಿ ಅಂತಂದ್ರೆ ಯಡಿಯೂರಪ್ಪನವ್ರು ಯಾಕೆ ಹೆದರಿದಾರ ಅಂತ ಅಖಾಡದಲ್ಲಿ? ಯಡಿಯೂರಪ್ಪನವ್ರ ಬಗ್ಗೆ ಪರಿಚಯ ಇರ್ತಕ್ಕಂಥವ್ರು ಯಾರು ಯಡಿಯೂರಪ್ಪನವ್ರು ಹೆದರಿದ್ದಾರೆ ಅನ್ನೋ ಮಾತನ್ನು ಹೇಳೋದಿಲ್ಲ. ಯಾಕೆಂದರೆ ಯಡಿಯೂರಪ್ಪನವರ ಡಿಕ್ಷನರಿಯಲ್ಲಿ ಹೆದರಿಕೆ ಅನ್ನೋ ಪದ ಇಲ್ಲ. ಶಿಕಾರಿಪುರದಂಥ ಕ್ಷೇತ್ರದೊಳಗೆ ಇಡೀ ಶಿಕಾರಿಪುರ ವಿಧಾನಸಭೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ BJPಯಲ್ಲಿ 0 ಅನ್ನೋಂಥ ದಿನಗಳಲ್ಲಿ ಅಲ್ಲಿಂದ ರಾಜಕಾರಣ ಶುರು ಮಾಡಿದವರು ಅವರು. ಮತ್ತು ಯಾವುದೇ ಸಂದರ್ಭದಲ್ಲಿ ಅವ್ರ ನಿರ್ಧಾರಗಳು ಧೈರ್ಯವಾಗೇ ಇರ್ತವೆ. ನಿರ್ಧಾರಗಳು ತಪ್ಪು ಸರಿಯಾಗೋದು ಬೇರೆ. ಹೆದರಿಕೆ ಅವರ ಡಿಕ್ಷನರಿಲಿಲ್ಲ. ಇಡೀ ರಾಜ್ಯವನ್ನು ಓಡಾಡಕ್ಕೆ ಬಯಸಿದ್ದಾರೆ. ಆ ಸಂದರ್ಭದಲ್ಲಿ ಶಿವಮೊಗ್ಗ ಬೇಡ, ನಾನು ಇಡೀ ರಾಜ್ಯಕ್ಕೆ ಟೈಮನ್ನು ಕೊಡಬೇಕು ಅಂತಕ್ಕಂಥ ಮಾತನ್ನು ಅವರು ಆಡ್ತಾ ಇದ್ದಾರೆ. ಹಾಗಾಗಿ ಹೆದರಿಕೆಯಿಂದ ಆ ಮಾತನ್ನು ಹೇಳ್ತಿದ್ದಾರೆ ಅಂತ ಅನಿಸೋದಿಲ್ಲ. ಪ್ರಾರಂಭದಲ್ಲೇ ಘೋಷಣೆ ಮಾಡಿದ್ದಾರೆ ಅವರು, ಮೋದಿ ಪ್ರಧಾನಿ ಆಗಬೇಕು, 20ಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಗೆಲ್ಲಬೇಕು ಅನ್ನೋಂಥದ್ದನ್ನ, ಅದಕ್ಕಾಗಿ ಹೆಚ್ಚು ಸಮಯ ಕೊಡೋ ಉದ್ದೇಶದಿಂದ ಆ ಮಾತನ್ನು ಹೇಳಿರ್ಬೋದು. ಈಗಲೂ ನಮಗೆ ವಿಶ್ವಾಸ ಇದೆ. ಅಲ್ಲ, ಈಗಲೂ ನಾನು ಕೇಳ್ತೀನಿ, ತಾವು ಹೇಳ್ತಾ ಇದ್ರಿ ದಿವಂಗತ ಮಾಜಿ CM ಬಂಗಾರಪ್ಪನವರು ಕೂಡ ಶಿಕಾರಿಪುರದಲ್ಲಿ ನಿಂತಾಗಲೂ ಕೂಡ ಯಡಿಯೂರಪ್ಪ ಗೆದ್ದಿದ್ರು, ನಾನು ಕೂಡ ವರದಿಗೆ ಬಂದಿದ್ದೆ ಅಲ್ಲಿ. ಆದರೆ ಯಡಿಯೂರಪ್ಪನವರು ಅವರಿಗೆ ಹೆದರಿಕೆ ಗೊತ್ತಿಲ್ಲ, ಆದರೆ ಅವ್ರ ಮಗನೂ ಕೂಡ ಈ ಸಿಟ್ಟಿಂಗ್ MP BJP ಅವರನ್ನು ನಿಲ್ಸಕ್ಕೆ ಯಾಕೆ ಹೆದರ್ತಾ ಇದ್ದಾರೆ? ಅದನ್ನು ಮಾಧ್ಯಮದಲ್ಲಿ ನೋಡಿದ್ವಿ. ಪ್ರಶ್ನೆ ಇರೋದು ಯಡಿಯೂರಪ್ಪನವ್ರು ನಿಲ್ಲಬೇಕು ಅನ್ನೋಂಥ ಚರ್ಚೆ ಆಗಿದೆ. ನಮ್ಮೊಟ್ಟಿಗೆ ಸಮಾಲೋಚನೆಗಳಾಗಿದ್ದಾವೆ. ಅವತ್ತು ನಾವು ಅವ್ರನ್ನ ವಿನಂತಿ ಮಾಡಿದ್ದೇವೆ. ಅವತ್ತು ಬಹುಮಟ್ಟಿಗೆ ಒಪ್ಪಿದಂಥ ರೀತಿಯಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಮೇಲೆ ರಾಜ್ಯದ ರಾಜಕಾರಣ ಇನ್ನೊಂದು ಗಮನದಲ್ಲಿಟ್ಟುಕೊಂಡು ಅವರು ಇವತ್ತು ಹೇಳಿರೋ ಹೇಳಿಕೆಗಳು ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ ಹೊರತು ವ್ಯಕ್ತಿಗತವಾಗಿ ನಮ್ಮ ಶಿವಮೊಗ್ಗದ ತಂಡದ ಜೊತೆಗೆ ಕೂತು ನಾವು ಚುನಾವಣೆ ನಿಲ್ಲಲ್ಲ ಅನ್ನೋ ಮಾತನ್ನು ಅವರು ಈ ಕ್ಷಣದವರೆಗೂ ಹೇಳಿಲ್ಲ. ನಮಗೆ ವಿಶ್ವಾಸ ಇದೆ ನಮ್ಮ ಅಭ್ಯರ್ಥಿ ಅವರು ಆಗ್ತಾರೆ ಅಂತಕ್ಕಂಥದ್ದು. ನನ್ನ ಪ್ರಶ್ನೆ ಏನಂದರೆ, ಯಡಿಯೂರಪ್ಪನವರು ಬಗ್ಗೆ ತಾವು ಹೇಳ್ತಾ ಇದ್ರಿ, ಇಲ್ಲಿ ದಿವಾಕರ್ ಕೂಡ ಇದ್ದಾರೆ, ಮಲ್ಕಾಪುರ ಕೂಡ ಇದ್ದಾರೆ, ಅವ್ರ ಜೊತೆಗೆ 2.5-3 ದಶಕಗಳ ಕಾಲ ಕೆಲಸ ಮಾಡಿದಂಥವ್ರು ನಿಮ್ಗೆ ಗೊತ್ತಿದೆ. ನನ್ನ ಮಗ ಕೂಡ ನಿಲ್ಲಲ್ಲ ಅಂತ ಯಾಕೆ ಹೇಳಿದ್ರು ಅಂತ. ಹಾಗಾದರೆ ಮಗ ನಿಲ್ಲಲ್ಲ ನಾನು ನಿಲ್ಲಲ್ಲ ಅನ್ನೋದಾದರೆ 3ನೇ ಆಯ್ಕೆ ಯಾವುದು ಅದಾದ್ರೆ ಹೇಳಿ. ಮತ್ತೊಮ್ಮೆ ಸಮಾಲೋಚನೆಗೆ ಕೂತಾಗ ಅವರು ಯಾವ ಉದ್ದೇಶದಿಂದ ಆ ಮಾತನ್ನು ಹೇಳಿದ್ದಾರೆ, ಯಾಕಾಗಿ ಹೇಳಿದ್ದಾರೆ ಅನ್ನೋದು ನಾವು ಅರ್ಥ ಮಾಡಿಕೊಳ್ಬೋದು. ಅಕಸ್ಮಾತ್ ಯಡಿಯೂರಪ್ಪನವ್ರು ನಿಂತ್ಕೊಂಡಾಗ ಗೆಲ್ಲೋಲ್ಲ ಅನ್ನೋ ಪ್ರಶ್ನೆ ಉದ್ಭವ ಆಗೋದೇ ಇಲ್ಲ. ಖಚಿತವಾಗಿ ಅವ್ರಿಗೆ ಗೆಲ್ತಾರೆ. ಯಾವ ಕಾರಣಕ್ಕೆ ಭಯ ಬೀಳಬೇಕು ಅವರು? ಅವರ ಮಗನನ್ನೇ ಯಾಕೆ ನಿಲ್ಲಿಸಲ್ಲ ಅಂತ ಹೇಳಿದ್ರು ಅನ್ನೋದು ನಾವು ಮಾಧ್ಯಮದಲ್ಲಿ ಮಾತ್ರ ನೋಡಿದ್ದೇವೆ. ಮಾಧ್ಯಮದಲ್ಲಿ ಅವರೇ ಯಡಿಯೂರಪ್ಪನವರು ಹೇಳಿದ್ದು, ಬಾಕಿಯಂತೆ ಮಂಜುನಾಥ್ ಅವರೇ ಯಡಿಯೂರಪ್ಪನವರು ಹೇಳಿದ್ದು, ನಾವು ಬೇರೆ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡ್ತೀವಿ, ನನ್ನ ಮಗನ ನಿಲ್ಲಲ್ಲ ನಾನು ನಿಲ್ಲಲ್ಲ ಅಂತ ಹೇಳಿದ್ದು. ನೀವು ಹೇಳಿಲ್ಲ, ನಾನು ಹೇಳಿಲ್ಲ, ಯಾರು ಹೇಳಿಲ್ಲ, ಅವರೇ ಹೇಳಿದ್ದು. ಅದನ್ನ ನೋಡಿದ್ವಿ. ನಿಜ ಹೋಗಾರ್ರೆ ಆ ಮಾತನ್ನು ಅವ್ರು ಯಾಕೆ ಹೇಳಿದ್ದಾರೆ, ಏನು ಚರ್ಚೆ ಮಾಡ್ತೀವಿ. ಒಂದು ನಿಮಿಷ. ಮಂಜುನಾಥ್ ಬಂದಿರೋದು ದಿವಾಕರ್ ಅವರು ಕೂಡ ಅವ್ರ ಜೊತೆ CM ಆಗಿದ್ದವ್ರ ಜೊತೆಗೆ ಇದ್ದವರು ಬಹಳ ಹತ್ರದಿಂದ ನೋಡಿದ್ದಾರೆ. ಯಡಿಯೂರಪ್ಪನವರಿಗೆ ಹೆದರಿಕೆ ಅನ್ನೋದು ಗೊತ್ತಿಲ್ಲ, ನಾವು ಒಪ್ಕೊಂಡೆ. ಆದರೆ ಯಡಿಯೂರಪ್ಪನವರಿಗೆ ತನ್ನ ಮಗ ನಿಂತರೆ ಗೆಲ್ತಾರ ಸೋಲ್ತಾರ ಅನ್ನೋದ್ರ ಬಗ್ಗೆ ಒಂದು ಡೋಲಾಯಮಾನ ಸ್ಥಿತಿ ಬಂದಿದೆ. ಈಗ ಅಲ್ಲಿಯ ಸಮೀಕರಣ ಮತ್ತೆ 3 ಜನ JDS ಶಾಸಕರಿದ್ದಾರೆ, 3 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ. ಗೆದ್ದಿದ್ದು ಅದು KJP ಇಂದ ಯಡಿಯೂರಪ್ಪ ಮಾತ್ರ, BJP 0 ನೋಡಿ. ಬಹುಶಃ ಕರ್ನಾಟಕದಲ್ಲಿ ಸಾರ್ವಜನಿಕ ಬದುಕಿನಲ್ಲಿ ಅತ್ಯುತ್ತಮ ವಾಗ್ಮಿಯಾಗಿರ್ತಕ್ಕಂಥ ನನ್ನ ಸ್ನೇಹಿತ ಐನೂರು ಮಂಜಣ್ಣವರು ತುಂಬ ಗಾರ್ಡೆಡ್ ಆಗಿ ಇವತ್ತು ಮಾತಾಡ್ತಾ ಇದ್ದಾರೆ. ಅವರು ನಮ್ಮ ಜಿಲ್ಲೆಯ BJP ಅಧ್ಯಕ್ಷರು ಕೂಡ, ರಾಜ್ಯಸಭಾ ಸದಸ್ಯರು, MP ಆಗಿಲ್ಲ. ತುಂಬ ಐನೂರು ಮಂಜಣ್ಣ ಈ ಥರ ಕ್ರಿಪ್ಟಿಕ್ ಆಗಿ ಒಂದು ಲೈನ್ ಉತ್ತರ ಕೊಡೋದಿದೆಯಲ್ಲ, ಇದು ಭಾಳ ಇದು ಯಡಿಯೂರಪ್ಪನವ್ರಿಗಿಂತಲೂ ಇದೊಂದು ದೊಡ್ಡ ಆಶ್ಚರ್ಯ ನನಗೆ. ಯಾಕಂದ್ರೆ ಮಂಜಣ್ಣನ ಭಾಷಣ ಗಂಟೆಗಟ್ಟಲೆ ಕೇಳಿದವ್ರು ನಾವು ವಿದ್ಯಾರ್ಥಿ ದೆಸೆಯಿಂದ. ಅವರು ಇವತ್ತು ಇಷ್ಟು ಲೇಬರ್ ಲೀಡರ್ ಎಷ್ಟು ಸೂಕ್ಷ್ಮವಾಗಿ ಮಾತಾಡ್ತಾ ಇದ್ದಾರೆ ಅಂದರೆ, ಮಂಜಣ್ಣವ್ರಿಗೂ ಶಿವಮೊಗ್ಗ ಜಿಲ್ಲೆಯ ರಾಜಕೀಯದ ಬಿಟ್ವೀನ್ ದಿ ಲೈನ್ಸ್ ಗೊತ್ತು, ಒಳನೋಟಗಳು ಗೊತ್ತು, ನಮಗೂ ಗೊತ್ತು. ಒಂದು ಮಾತನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಯಡಿಯೂರಪ್ಪನವರಿಗೆ ಹೆದರಿಕೆ ಇಲ್ಲ ಎಂಬ ವಿಚಾರದಲ್ಲಿ ಎಲ್ಲರೂ ಇದೊಂದು ಇದೆ ಪ್ರೂವನ್ ಕ್ವಾಲಿಟಿ. ಲೀಡರ್ ಹೇಳ್ತಲ್ಲ, ಚುನಾವಣೆ ಹೆದರಿಕೆ ಅಲ್ಲ, ಚುನಾವಣೆ ಇಲ್ಲ, ಸಾರ್ವಜನಿಕ ಬದುಕಿನಲ್ಲಿ ನುಗ್ಗೋದು ಬೇರೆ ಅಲ್ಲ, ಒಂದು ಸೋಲು ಗೆಲುವು ಇದ್ದು ನುಗ್ಗೋದು ಬೇರೆ ಅಲ್ಲ. ಅವರ
ವ್ಯಕ್ತಿಗತ ಗುಣದ ಬಗ್ಗೆ ಯಾರಾದರೂ Yes, ನಾವು ಪ್ರಶ್ನೆ ಮಾಡ್ತಾ ಇಲ್ಲ. ಆದರೆ ಒಂದು ಮಾತು ಹೇಳ್ತೇನೆ, ಯಡಿಯೂರಪ್ಪನವರ ಹೇಳಿಕೆಯಿಂದ ಎರಡು ಸ್ಪಷ್ಟ ಆಗಿದೆ ನನಗೆ. ಒಂದು, ಅವ್ರ ಮಗ ರಾಘು ನಿಲ್ಲಲ್ಲ ಅಥವಾ ರಾಘುಗೆ ಟಿಕೆಟ್ ಕೊಡಲ್ಲ. ಎರಡನೇದು, ಯಡಿಯೂರಪ್ಪನವ್ರು ನಿಲ್ಲೋದು ಕಾಯಂ. ಹೌದಾ? 100%. ಯಾಕಂದರೆ ಯಾವುದನ್ನು ನೀವು ನಮ್ಮ ಕೇರಮ್ ಬೋರ್ಡ್ನಲ್ಲಿ ರಿಬೌಂಡ್ ಹೊಡಿತೀವಿ ನೋಡಿ, ರಿಬೌಂಡ್ ಹೊಡೆದು ಕಾಯಿನ್ ಹಾಕ್ತೀವಲ್ಲ, ಯಡಿಯೂರಪ್ಪನವರನ್ನು ಹತ್ತಿರದಿಂದ ನೋಡಿರ್ತಕ್ಕಂಥ ಮಂಜಣ್ಣವ್ರು ಹೇಳಲಿಕ್ಕೆ ಸಂಕೋಚ ಪಡ್ಬೋದು, ಅಥವಾ ಇದಕ್ಕಿಂತ ಮುಂಚೆ ಭಾನುಪ್ರಕಾಶ್ ಅವರು ಹೇಳಿದ್ರು. ಯಡಿಯೂರಪ್ಪನವರಿಗೆ ಟಿಕೆಟ್ ಖಂಡಿತವಾಗಿ ಕೊಡ್ತೀವಿ, ಹೇಳ್ತೇನೆ. ಅವ್ರು ನಾವು ನಿಲ್ಲಲ್ಲ ಅಂದ್ರೆ ಅವ್ರು ಟಿಕೆಟ್ ಕೊನೆಗೆ ಕೊಡ್ತೀವಿ ಅಂತಾರೆ. ಇದೇ ಜಿಲ್ಲಾಧ್ಯಕ್ಷರಾದ ಆಯನೂರು ಮಂಜುನಾಥ್ ಅವರ ಪಕ್ಷದ ನಿರ್ಣಯ, ಹಿರಿಯರ ಒತ್ತಡ, ನರೇಂದ್ರ ಮೋದಿಯವರ ಕೋರಿಕೆ, ಇದೆಲ್ಲ ಒಟ್ಟು ತಾತ್ಪರ್ಯವಾಗಿ ಯಡಿಯೂರಪ್ಪನವರೇ ಸ್ಪರ್ಧೆ ಮಾಡ್ತಾರೆ. ಆದ್ರಿಂದ ನೀವು ಇದ್ರ ಬಗ್ಗೆ ಅವ್ರು ನಿಲ್ಲಲ್ಲ ಅನ್ನತಕ್ಕಂಥ ಕನ್ಕ್ಲೂಷನ್ಗೆ ಯಾರೂ ಬರೋದು ಬೇಡ. ಮಲ್ಕಾಪುರ ಅವರೇ, ನಮ್ಮ ಜೊತೆ ಮಲ್ಕಾಪುರ ಕೂಡ ವಿಧಾನ ಪರಿಷತ್ ಸದಸ್ಯರೇ. ಮಲ್ಕಾಪುರ, ನಾನು ನೇರವಾಗಿ ಕೇಳ್ತೀನಿ, ನಿಮ್ಗೆ ಸ್ವಾಗತ ಮಾಡೋ ಪ್ರಶ್ನೆ ಸಚ್ಚೆ. ಯಡಿಯೂರಪ್ಪನವರು ಯಾವತ್ತೂ ಕೂಡ ಸವಾರಿ ಮಾಡೋ ನಾಯಕ. ಸವಾರಿ ಅಂತಂದರೆ ನೀವು ನಮ್ಮ ಮೇಲೆ ಸವಾರಿ ಅಂತಲ್ಲ, ಕುದುರೆ. ಸೊ ಕುದುರೆನೇ ಇಲ್ಲದೆ ನಾನು ಹೇಗೆ ಸವಾರಿ ಮಾಡಲಿ ಅನ್ನುವಂಥ ಒಂದು ಭಯ, ಆತಂಕ ಬಂದಿರೋದ್ರಿಂದ ಅವರು ಇತ್ತೀಚೆಗೆ ಭಾಳ ಮೌನವಾಗಿದ್ದಾರೆ. ಎಲ್ಲ ಸಭೆ ಸಭೆ ಬರ್ತಾ ಇದ್ದಾರೆ, ಅದು ನಿರ್ಣಯ ಕೈಗೊಳ್ಳುವಾಗ ಎಲ್ಲ ಒಂದು ಕಡೆ ನನಗೆ ಪರಿಗಣಿಸ್ತಾ ಇಲ್ಲ. ಈ ಶೋಭಾ ಕರಂದ್ಲಾಜೆ ಸೇರಿದಾಗೆ ಇಲ್ಲೆಲ್ಲೋ ಕೇರಳ ದೇವಸ್ಥಾನಕ್ಕೆ ಹೋಗಿ ಬಂದರೆ, ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ ಅಂದರೆ ಏನೋ ಒಂದು ರಾಜಕೀಯ ತೀರ್ಮಾನ ಕೈಗೊಳ್ತಾರೆ. ಹಾಗಾಗಿ ಸವಾರಿಗೆ ಕುದುರೆ ಕೊಡುತ್ತೀರಾ ನೀವು ಅವರಿಗೆ? ನೋಡಿ ಲಕ್ಷ್ಮಣ್, ಒಂದು ಮಾತನ್ನು ನಿಮ್ಗೆ ಸ್ಪಷ್ಟ ಮಾಡಲಿಕ್ಕೆ ಇಚ್ಛೆಪಡ್ತೇನೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ನಮ್ಮ ರಾಘವೇಂದ್ರವರು ಅಭ್ಯರ್ಥಿಯಾಗಿದ್ದರು. ಪ್ರಾಮಾಣಿಕವಾಗಿ ಹೇಳಬೇಕು ಅಂದರೆ ರಾಘವೇಂದ್ರ ಅಭ್ಯರ್ಥಿ ಮಾಡಬೇಕಂತ ಇಚ್ಛೆ ಸನ್ಮಾನ್ಯ ಯಡಿಯೂರಪ್ಪನವ್ರಿಗೆ ಇರಲಿಲ್ಲ. ಆದರೆ ಅಂತಿಮವಾಗಿ ಆಣೆ ಪ್ರಮಾಣಗಳು ಕೇಳಿ ನಿಮ್ಗೆ ಗೊತ್ತಲ್ಲ, ಆಣೆ ಪ್ರಮಾಣ ನನ್ನ ಮಗನ ಯಾವ ಕಾರಣಕ್ಕೆ ನಿಲ್ಸಲ್ಲ, ಆಣೆ ಮಾಡ್ತೀನಿ ಅಂತ ಹೇಳಿದ್ರು. ದೋಸ್ತ ಒಂದು ನಿಮಿಷ ಕೇಳಿ ಹೇಳ್ತೀನಿ ನಾನು. ಅಂತಿಮವಾಗಿ ಭಾರತೀಯ ಜನತಾ ಪಕ್ಷದಲ್ಲಿ ಪದ್ಧತಿ ಇದೆ. ನಾವು ಸನ್ಮಾನ್ಯ ಯಡಿಯೂರಪ್ಪನವರು, ಅನಂತಕುಮಾರ್, ಈಶ್ವರಪ್ಪನವರಲ್ಲಿ ನೆರಳಲ್ಲಿ ಬೆಳೆದಂಥ ಕಾರ್ಯಕರ್ತರು. ಪಕ್ಷದ ನಿರ್ಣಯಕ್ಕೆ ಎಲ್ಲರೂ ಬದ್ಧರಾಗಲೇಬೇಕಾಗುತ್ತೆ. ಅದನ್ನು ನಮಗೆ ಸನ್ಮಾನ್ಯ ಯಡಿಯೂರಪ್ಪನವ್ರು ಕಲಿಸಿದ್ದಾರೆ, ಅನಂತಕುಮಾರ್ ಕಲಿಸಿದ್ದಾರೆ, ಈಶ್ವರಪ್ಪನವ್ರು ಕಲಿಸಿದ್ದಾರೆ. ಅಂತಿಮವಾಗಿ ಅಲ್ಲಿ ಸ್ಪರ್ಧೆಯನ್ನು ಯಾರು ಮಾಡಬೇಕು ಅನ್ನೋಂಥ ತೀರ್ಮಾನವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತದೆ. ಭಾರತೀಯ ಜನತಾ ಪಕ್ಷದ ತೀರ್ಮಾನದಂತೆ ಅಭ್ಯರ್ಥಿ ಘೋಷಣೆ ಆಗ್ತದೆ. ಯಡಿಯೂರಪ್ಪನ ನಿಲ್ಲಲ್ಲ ಅಂತ ಹೇಳೋದು ಅಥವಾ ನನ್ನ ಮಗ ನಿಲ್ಲಲ್ಲ ಅಂತ ಹೇಳೋದು ಅದು ಸಂದರ್ಭಾನುಸಾರವಾಗಿ ಕೊಟ್ಟಂತ ಒಂದು ಹೇಳಿಕೆ ವಿನ ಅಂತಿಮವಾಗಿ ಪಕ್ಷ ಯಾರನ್ನು ತೀರ್ಮಾನ ಮಾಡ್ತಾರೋ ಅವ್ರ ಪಕ್ಷದ ಅಭ್ಯರ್ಥಿ ಆಗ್ತಾರೆ. ಎಸ್, ಕೋನರೆಡ್ಡಿ ನಮ್ಮ ಜೊತೆ JD ಶಾಸಕ ಕೋನರೆಡ್ಡಿ ನೀವು ಇದ್ರಿ. ಬಹುತೇಕ ಯಡಿಯೂರಪ್ಪನವರು ನನ್ನ ಮಗನೂ ನಿಲ್ಲಲ್ಲ ಅಂತಂದರೆ ನನಗೆ ಟಿಕೆಟ್ ಕೊಡಿ ಅಂತ ಒತ್ತಡ ತರ್ತಾ ಇದ್ದಾರಾ? ಒಂದು ರೀತಿ ಒತ್ತಡ ತಂತ್ರ. ಯಾಕೆ ಯಡಿಯೂರಪ್ಪನವರು ಆ ರೀತಿ ಒತ್ತಡ ತರುವ ಅಗತ್ಯ ಇಲ್ಲ. ಯಾಕಂತಂದ್ರೆ ಅವ್ರು ಬಂದ ಮೇಲೆ ನಮ್ಗೆ ಶಕ್ತಿ ಮಾಡಿಸಿದೆ ಅಂತ ಹೇಳಿದವರು. ಸೊ ಅವ್ರು ಬಿಟ್ಟು ಹೋದ್ಮೇಲೆ BJPಯಲ್ಲಿ 1 ಸ್ಥಾನ ಗೆದ್ದಿಲ್ಲ. ಇವರೇ ಹೇಳಿದ್ದು, ನಾನು KJP ಕಟ್ಟಿದ್ದೇವ್ರನ್ನ ಮುಗಿಸೋಕ್ಕೆ 3ನೇ ಸ್ಥಾನಕ್ಕೆ ತರ್ತೀನಿ ಅಂತ ಹೇಳಿದ್ರು. ಶಕ್ತಿ ಒಂದಾದ ಮೇಲೆ ನಾನು ಟಿಕೆಟ್ ಕೊಟ್ಟು ನಿಲ್ತೀನಿ ಅಂತ ಹೇಳ್ಬೋದಿತ್ತಲ್ಲ. ಈಗೇನು ಯಾರು ಅಲ್ಲಿ ಪ್ರಶ್ನೆ ಮಾಡುವಂಥವ್ರು ಯಾರಿಲ್ಲ. ಮತ್ತು ಟಿಕೆಟ್ ಆಕಾಂಕ್ಷಿಗಳು ಏನು ದೊಡ್ಡ ಪ್ರಮಾಣದಾಗ ಅಲ್ಲಿಲ್ಲ. ಕೇಳಿದ್ರೆ ಈಶ್ವರಪ್ಪನವ್ರು ಕೇಳಬೇಕಷ್ಟೇ. ಈಶ್ವರಪ್ಪನ ಹೇಳಿದ್ರೆ ನಾನು ಇವರನ್ನ ಕೇಂದ್ರದಲ್ಲಿ ಮಂತ್ರಿಯಾಗಿ ನೋಡೋ ಆಸೆ ಇದೆ ಅಂತ ಹೇಳಿದ್ದಾರೆ. ನನಗೆ ಈಶ್ವರಪ್ಪನವ್ರು ಮಂತ್ರಿ ಆಗುವ ಆಸೆ ಇದೆಯೋ, ಮತ್ತು ಯಡಿಯೂರಪ್ಪನವ್ರಿಗೆ ಏನು ಭಯ ಬಂದೇ ಗೊತ್ತಿಲ್ಲ. ನೋಡಿ, ಯಡಿಯೂರಪ್ಪನವ್ರು ಪಕ್ಷ ಸೇರೋಕ್ಕಿಂತ ಮೊದಲ BJP ರಾಜ್ಯಾಧ್ಯಕ್ಷರು ಜಗದೀಶ್ ಶೆಟ್ಟರು, ಮಲ್ಕಾಪುರಿಯವರು, ಆಯನೂರು ಮಂಜುನಾಥ್ ಅವರು ಎಲ್ಲರೂ ಅಡ್ಡಾಡಿದರು. ಪಕ್ಷ ಸೇರಿ ನಾನು ಇನ್ನೊಂದು ಸಲ ನೀವು ಲೈವ್ ಡಿಸ್ಕಷನ್ದಾಗ ಕರೆದಾಗ ಹೇಳಿದೆ, ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಿದೆ, ಪಲ್ಯ ಅಳಿಸಿದ ನಂತರ ಅದನ್ನು ತಿನ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ವಿಶೇಷವಾಗಿ ಯಡಿಯೂರಪ್ಪನವ್ರ ಬಗ್ಗೆ ಹೆಚ್ಚು ದಿವಾಕರ್ ಸರ್ ಗೊತ್ತಿ ಅಲ್ಲ, ಮಜ್ಜಿಗೆ ಹಾಕೋಬಹುದು, ಸಾಂಬಾರು ಹಾಕೋಬಹುದು, ಏನು ಹಾಕ್ಬೋದು, ಹಳಿಸಿದ ಬಗ್ಗೆ ನೀವೇನು ತಿನ್ನೋಕ್ಕೆ ಸಾಧ್ಯ ಇದೆ. ಆ ಪರಿಸ್ಥಿತಿಗೆ ಅವ್ರು ತಂದಿಟ್ರು. ಯಡಿಯೂರಪ್ಪನವ್ರು ದೊಡ್ಡ ಧೈರ್ಯವಂತರು. ಅವರ ಹಾವಭಾಗಗಳನ್ನ ದಿವಾಕರ್ ಬಾಬು ಸರ್ ಹೇಳಿದರು. ಹೆಂಗಂದ್ರೆ ಚುನಾವಣೆ ನಿಲ್ಬೇಡ ಅಂದ್ರೆ ಇವ್ರು ಯಾವ ಬೇಡ ಅಂದ್ರೆ ಸಹಿತ ಬೇರೆ ಪಾರ್ಟಿಯಿಂದ ನಿಲ್ತಾರೆ ಅವರು, ಅದ್ರಾಗೆ ಮುಂದೆ ಮಾಡಂಗಿಲ್ಲ. ಆದರೆ ಅವ್ರ ಉದ್ದೇಶಗಳಿಗೆ ಈ BJP ಅವ್ರು ಸಪೋರ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಹಿಂದಿದ್ದ ಮಲ್ಕಾಪುರ ಸಾಹೇಬರು, ನಾನು, ಅದೇ ರೀತಿಯಾಗಿ ಆಯನೂರು ಮಂಜುನಾಥ್ ಅವರು ಇದೇ ಡಿಸ್ಕಷನ್ದಾಗ ಬಂದಿದ್ವಿ. ಯಡಿಯೂರಪ್ಪನವ್ರ ಅವಶ್ಯಕತೆನೇ ಇಲ್ಲ ನಮಗೆ, ನಾವು BJP ನಮ್ಮ ಶಿಸ್ತಿನ ಪಕ್ಷ ಅಂತವರು ಇವತ್ತು ಅವ್ರಿಗೆ ಹೋಗಿದ್ದಾರೆ. ಅವ್ರನ್ನ ಸೇರಿಸ್ಕೊಂಡ ನಂತರ ಇವ್ರಿಗೆ ವಿರೋಧ ಪಕ್ಷ ನಾಯಕ ಸ್ಥಾನ ಸಿಕ್ಕ ನಂತರ BJPಗೆ ಇವತ್ತಿಗೆ ಅವ್ರನ್ನ ಮಾತಾಡಿಸೋ ಲೆಕ್ಕದಾಗಿಲ್ಲ. ನಾನು ನೀನು ವಿಧಾನಸೌಧದಲ್ಲಿ ಶಾಸಕರು ನಾವೇನೇ ಚರ್ಚೆ ಮಾಡಿದ್ರು ಕೂಡ ಈ ಶಿವಮೊಗ್ಗದಲ್ಲಿ ಭವಿಷ್ಯದ ರಾಜಕಾರಣದ ಬಗ್ಗೆ ಅಧಿಕಾರವಾಣಿಯಿಂದ ಮಾತನಾಡಬಹುದಾದದ್ದು ನಿಮ್ಮ ಎಲ್ಲ ಪ್ರಶ್ನೆಗೆ ಉತ್ತರ ಕೊಡತಕ್ಕಂಥದ್ದು ಆಯನೂರು ಮಂಜುನಾಥ್ ಅವ್ರು ಮಾಡಬೇಕು. ಆದ್ರೆ ಇವತ್ತು ಆಯನೂರು ಮಂಜುನಾಥ್ ಅವರ ಮಾತಿನ ಶೈಲಿಯನ್ನು ಕಂಡಾಗ, ಅವರ ಮಾತಿನ ಓಘವನ್ನು ಕಂಡಾಗ, ಅವರ ಸುದೀರ್ಘ ಕಾಲದ ಸ್ನೇಹಿತನಾಗ ಒಂದು ಮಾತನ್ನು ಹೇಳ್ತೇನೆ. ಅವರು ಜಿಲ್ಲಾಧ್ಯಕ್ಷರು ಸರ್, ನೀವೊಂದು ಅಲ್ಲ, ನನಗೊಂದು ಏನು ಅನುಮಾನ ಏನಂದ್ರೆ ಯಡಿಯೂರಪ್ಪ ಇವ್ರ ತಲೆ ಕಟ್ತಿಲ್ಲ. ಈಗ ದಯವಿಟ್ಟು ಹೇಳ್ತೇನೆ, ಮಂಜಣ್ಣ ಒಂದು ಸಭೆಯಲ್ಲಿ ಹೇಳಿದ್ರು,
ನೋಡಿ ನನಗೆ ಹೆಂಗಾಗಿದೆ ಅಂದರೆ ಈ ಒಬ್ಬ ಹಿಂದೆ ನಾನು MLA ಆದಾಗ 4 ವರ್ಷ ಆಗಿದ್ದೆ, MP ಆದಾಗ 1 ವರ್ಷಕ್ಕೆ ಇದಾಯಿತು. ಈ ಸಲ ಫುಲ್ ಡಾನ್ಸ್ ಮಾಡೋಕೆ 6 ವರ್ಷ ಟೈಮ್ ಕೊಟ್ಟಿದ್ದಾರೆ ಅಂತ ಬಹಿರಂಗ ಭಾಷಣನೇ ಮಾಡಿದರು. ಶಿವಮೊಗ್ಗ ನಮ್ದಾಗತ್ತೆ ಪಕ್ಷಾತೀತವಾಗಿ ಅಲ್ಲ, ನಿಮ್ಮ ಕನಸು. ಆದ್ರೆ ಒಂದು ಹೇಳ್ತೇನೆ, ನೀವು 10 ಬೇಡಿಕೆಗಳನ್ನ ಹೇಳಿದ್ರಿ, ಈಶ್ವರಪ್ಪನವರು ವಿರೋಧ ಮಾಡ್ತಾರೆ. ಇವತ್ತು ಒಂದು ಮಾತ್ರ ಸ್ಪಷ್ಟ, ಈಶ್ವರಪ್ಪನವ್ರಿಗೆ ಯಡಿಯೂರಪ್ಪನವ್ರಿಗೆ ಗೆಲ್ಸೋ ಶಕ್ತಿನೂ ಇಲ್ಲ, ಸೋಲ್ಸೋ ಶಕ್ತಿನೂ ಇಲ್ಲ. ಏನಿಲ್ಲ, ಯಡಿಯೂರಪ್ಪನವ್ರ ಆಧಾರದಲ್ಲಿ ಇವ್ರು ಬರಬೇಕು, ಈ ಮಂಜಣ್ಣ ಅವ್ರಿಗೆ ಭಾಷಣ ಮಾಡ್ಬೇಕು ಅಂದ್ಬಿಟ್ರೆ ಈಶ್ವರಪ್ಪನವರು ಅಷ್ಟು ಮಟ್ಟಿಗೆ ನೀವು ಖಂಡಿತ ಇಲ್ಲ. ಆದರೆ ಇವತ್ತು ಒಂದು ಹೇಳೋದೇನೆಂದ್ರೆ, ಯಡಿಯೂರಪ್ಪನವರು ಚುನಾವಣೆಗೆ ನಿಲ್ಲಲ್ಲ ಅಂತ ಹೇಳೋದಿದೆಯಲ್ಲ, ನಿಲ್ತಾರೆ ಅನ್ಸುತ್ತೆ. ಇದು ಬಾರ್ಗೇನಿಂಗ್. 28 ಸೀಟಲ್ಲಿ 15-16 ಬಿ ಫಾರ್ಮ್ಗಳನ್ನ ತಗೊಳ್ಳಿಕ್ಕೆ ಅವ್ರು ಖಂಡಿತ ತಗೋತಾರೆ. ಇವ್ರು ಯಾರು ಹೇಳಿದ್ರು ಕೂಡ ಯಡಿಯೂರಪ್ಪನವ್ರನ್ನ, ಇವ್ರು ಹೇಳಿದ್ರಲ್ಲ ಪಕ್ಷದ ತೀರ್ಮಾನ ನಾವು ಒಪ್ಪಿಸ್ತೇವೆ, ಯಡಿಯೂರಪ್ಪನವ್ರು ಡಿಸೈಡ್ ಮಾಡಿಬಿಟ್ರೆ ಅವ್ರೊಬ್ಬರೇ ಅಲ್ಲ ರೀ, 20 ಜನಕ್ಕೆ ತಗೋತಕ್ಕಂಥ ಶಕ್ತಿ. ಆದರೆ ಮಂಜಣ್ಣ ಇದ್ರ ಬಗ್ಗೆ ಸ್ಪಷ್ಟೀಕರಣವನ್ನು ನಾಡಿನ ಜನರಿಗೆ ಕೊಡಬೇಕು. ನಾನು ಅರುಣ್ ಅವ್ರು ನಿಮ್ಮನ್ನು ಕೇಳ್ತಾರೆ, ಯಾಕಂದ್ರೆ ಎಲ್ಲರ ಅಭಿಪ್ರಾಯ ತಗೊಂಡೆ. ಬಹುತೇಕ ಯಡಿಯೂರಪ್ಪನವ್ರ ಲೆಕ್ಕಾಚಾರ ಹಿಂದೆ ಕೂಡ ನಾನು ನಿಲ್ಲಲ್ಲ, ನನ್ನ ಮಗ ನಿಲ್ಲಲ್ಲ, ಆಣೆ ಮಾಡಿ ಹೇಳ್ತೀನಿ ಅಂತ ಹೇಳಿದ್ರು ಈಶ್ವರಪ್ಪ ಮತ್ತು ಅವ್ರ ಮಧ್ಯೆ ಬಂದಾಗ. ಸೊ ಈಗಲೂ ಕೂಡ ಹೇಳ್ತಿದ್ದಾರೆ, ನಾನು ನಿಲ್ಲಲ್ಲ, ನಾನು ಮೋದಿ ಪ್ರಧಾನಿ ಮಾಡಬೇಕು, ರಾಜ್ಯ ಸುತ್ತಬೇಕು, ನನ್ನ ಮಗನ ನಿಲ್ಲಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಬಹುತೇಕ ದಿವಾಕರ್ ಮತ್ತು BJP ಕೆಲವು ನಾಯಕರ ಪ್ರಕಾರ ಯಡಿಯೂರಪ್ಪನವರು ಕ್ಯಾಂಡಿಡೇಟ್ ಆಗ್ತಾರೆ. ಅದ್ರ ಜೊತೆಗೆ ತಮಗೆ ಬೇಕಾದವರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಆ ಕುದುರೆಯನ್ನ ಕೈಗೆ ತಗೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು ಬರ್ತಾ ಇದೆ. ಏನು ಹೇಳ್ತೀರಾ? ನಾನು ಒಪ್ತೀನಿ ಆ ಮಾತನ್ನು. ಯಾಕಂದರೆ ನೀವು ಕಳೆದ ಒಂದು 4-5 ತಿಂಗಳಿಂದ ಯಡಿಯೂರಪ್ಪ ಅವರ ಸ್ಟೇಟ್ಮೆಂಟ್ಗಳನ್ನು ಗಮನಿಸಿದರೆ, ಅವರು ಯಾವುದನ್ನು ಹೇಳ್ತಾರೆ ಅದನ್ನು ಮಾಡ್ತಾ ಇಲ್ಲ. ಅವರು ಪಕ್ಷಕ್ಕೆ ಬರೋದ್ರ ಬಗ್ಗೆನೇ ಅನೇಕ ಬಾರಿ ಒಂದು ರೀತಿಯ ಊಹಾಪೋಹಗಳು ಎದ್ದಿದ್ವು. ಅವರು ಸೋನಿಯಾ ಗಾಂಧಿನ ಹೊಗಳಿ ಹೇಳಿಕೆ ಕೊಟ್ಟಿದ್ರು, ಆಮೇಲೆ ಥರ್ಡ್ ಫ್ರಂಟನ್ನು ಹೊಗಳಿ ಹೇಳಿಕೆ ಕೊಟ್ಟಿದ್ರು, ಥರ್ಡ್ ಫ್ರಂಟ್ ಜಾಯಿನ್ ಆಗ್ತೀನಿ ಅಂತ ಹೇಳಿದ್ರು, ಆಮೇಲೆ ಫೈನಲಿ ಬಿಜೆಪಿನ ಸೇರಿದ್ರು. ಬಟ್ ಒಂದು ನಾನು ನಿಮ್ಗೆ ಗೊತ್ತಿರ್ಬೋದು, ನೀವು ಹೇಳಿದ್ರಿ, ನನಗೆ ನಾನು ಡೆಲ್ಲಿನಲ್ಲಿದ್ದಾಗ ರಾಘವೇಂದ್ರ ಒಂದು ಮೂಲ ಪ್ರಕಾರ ಅದು ಸತ್ಯನೋ ಗೊತ್ತಿಲ್ಲ, ಕೆಲವು ಯಡಿಯೂರಪ್ಪ ಬೆಂಬಲಿಗ ನಾಯಕರು ದೇವೇಗೌಡ ಜೊತೆ ಮಾತುಕತೆ ನಡೆಸಿದ್ದಾರೆ ಗೌಪ್ಯವಾಗಿ ಅನ್ನುವಂಥದ್ದು, ಅದು ಖಾತ್ರಿಯಾಗಿಲ್ಲ, ಅದು ಊಹಾಪೋಹ ಇರ್ಬೋದು, ಅಂಥದ್ದೊಂದು ಸುದ್ದಿ ಕೂಡ ಬಂದಿದೆ. ಇದು ಕೂಡ ತಂತ್ರನ ಗೊತ್ತಿಲ್ಲ ಯಡಿಯೂರಪ್ಪ ಕಡೆಯದ್ದು. ಇಲ್ಲ, ನನಗೆ ಇವೆಲ್ಲ ಒಂದು ರೀತಿ ಪ್ರೆಷರ್ ಟ್ಯಾಟಿಕ್ಸ್ ಅಥವಾ ಥ್ರೆಟ್ ಅಂತ ಹೇಳ್ಬೋದು. ಯಾಕೆಂದ್ರೆ ಈಗಲೇ ಅವರು ಅನೌನ್ಸ್ ಮಾಡಿದ್ರೆ ಅವರು ಮುಂದೆ ಅವರಿಗೆ ದಕ್ಕಬಹುದಾದಂಥ ಒಂದು ಸ್ಥಾನಮಾನಗಳು ಅಥವಾ ಅವರಿಗೆ ಸಿಕ್ಕಬೇಕಾದಂಥ ಇನ್ನು 28 ಕ್ಷೇತ್ರಗಳಲ್ಲಿ ಅವರ ಅಭ್ಯರ್ಥಿನೇ ಜಾಸ್ತಿ ಆಗಬೇಕು ಅಂತ ಅವರೊಂದು ಬೇಡಿಕೆ ಇರ್ಬೋದು. ಅವನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಇವತ್ತು ಯಡಿಯೂರಪ್ಪ ಅವರು ತಮ್ಮ ಕಾರ್ಡ್ಸ್ ಏನಿದೆ, ಕಾರ್ಡ್ಸನ್ನ ಇನ್ನೂ ಬಿಚ್ತಾ ಇಲ್ಲ, ಅದಕ್ಕೆ ಅವರು ಟೈಮ್ ತಗೊಳ್ತಾ ಇದ್ದಾರೆ. ಇವತ್ತೇ ಅವರು ಅನೌನ್ಸ್ ಮಾಡ್ತಿಲ್ಲ, ಬಹುಶಃ ಮಾಡೋದೂ ಇಲ್ಲ. ಅವರು ಟೈಮ್ ತಗೊಂಡು ತಮ್ಮ ಎಲ್ಲ ಒಂದು ಕಂಡೀಷನ್ಗಳೇನಿದೆ, ಡಿಮಾಂಡ್ಸ್ಗಳೇನಿದೆ, ಅದೆಲ್ಲ ಪೂರ್ತಿ ಆದಮೇಲೆ ಅವರು ತಮ್ಮ ಒಂದು ನಿರ್ಧಾರನ ಅನೌನ್ಸ್ ಮಾಡ್ತಾರೆ ಅಂತ ನನಗನ್ಸುತ್ತೆ. ಅಲ್ಲಿವರೆಗೆ ಈ ರೀತಿಯ ಒಂದು ಸ್ಪೆಕ್ಯುಲೇಷನ್ಗಳೇನಿದೆ ಅವೆಲ್ಲ ಕಂಟಿನ್ಯೂ ಆಗ್ತಾ ಇರುತ್ತೆ. ಎಸ್, ನಾನು ಮಾತಾಡ್ತೀನಿ. ಮಲ್ಕಾಪುರ ನನ್ನ ಜೊತೆನೇ ಯಡಿಯೂರಪ್ಪನವ್ರು ಫಸ್ಟ್ ಇಂಟ್ರ್ಯೂ ಕೊಟ್ಟಾಗ ಇಲ್ಲಿ ಹೇಳಿದ್ರು, ನಾನು BJPಗೆ ಹಮಾಲಿ ಮಾಡೋಕ್ಕೆ ಹೋಗಲ್ಲ ಅಂತ ಹೇಳಿದರು. ಅದ್ರ ಜೊತೆಗೆ ಅಷ್ಟೇ ಅಲ್ಲ, ನಾನು ಯಾವ ಕಾರಣಕ್ಕೂ BJPಗೆ ಹೋದರೆ ಪಕ್ಷ ಹೇಳಿದ್ರೆ ನಿಲ್ತೀನಿ ಅಂತ ಹೇಳಿದವರು. ಸೊ ಇವತ್ತು ನಾನು ಇಲ್ಲಲ್ಲ ಅಂತಂದರೆ ಬಹುತೇಕ ದಿವಾಕರ್ ಅವರ ಪ್ರಕಾರ ಕೇವಲ 1 ಸೀಟ್ ಅಷ್ಟೇ ಅಲ್ಲ, ಇನ್ನಷ್ಟು ಸೀಟ್ಗಳು ನನಗೆ ಅಧಿಕಾರ ಸಿಗಬೇಕು, ಇದು ಒಂದು ರೀತಿಯ ಪಾಲಿಟಿಕಲ್ ಪ್ರೆಷರ್ ಟ್ಯಾಕ್ಟಿಕ್ಸು ಅಂತ ಮಾತು. ನೋಡಿ ಲಕ್ಷ್ಮಣ್, ಸ್ವಾಭಾವಿಕವಾಗಿ ಪಕ್ಷವನ್ನು ಬಿಟ್ಟು ಹೋದ್ಮೇಲೆ ಯಾರೇ ಇರ್ಬೋದು, ಬೇರೆ ಪಕ್ಷ ಆದಮೇಲೆ ಒಂದು ಪಕ್ಷವನ್ನು ಬಿಟ್ಟೋದ್ಮೇಲೆ ಆ ಪಕ್ಷದ ಪರವಾಗಿ ಮಾತಾಡ್ತಾರೆ ಅಂತ ನಿರೀಕ್ಷೆ ಯಾಕೆ ಮಾಡ್ತೀರಿ ನೀವು? ಪಕ್ಷ ಬಿಟ್ಟೋಗಿದ್ರು ಮಾತಾಡಿರ್ಬೋದು, ನಾವು ಮಾತಾಡಿದ್ವಿ, ನಮ್ಮ ಪಕ್ಷದವರು ಮಾತಾಡಿದ್ದಾರೆ, ಅವರು ಮಾತಾಡಿದ್ದಾರೆ. ಈಗ ದೇಶದ ಹಿತದೃಷ್ಟಿಯಿಂದ ನರೇಂದ್ರ ಮೋದಿ ಅವರನ್ನ ಪ್ರಧಾನಿ ಮಾಡಬೇಕೆಂಬ ಏಕೈಕ ಕಾರಣಕ್ಕೆ ಸನ್ಮಾನ್ಯ ಯಡಿಯೂರಪ್ಪ ಮುಗಿಸ್ತೀನಿ. ಏಕೈಕ ಕಾರಣಕ್ಕೋಸ್ಕರ ನಾನು ಯಾವುದೇ ಆಸೆ, ಆಕಾಂಕ್ಷೆ, ಆಮಿಷಗಳಿಲ್ಲದೆ ನಾನು ಪಕ್ಷವನ್ನು ಸೇರಿದ್ದೀನಿ. ನಂದು ಒಂದೇ ಗುರಿ, ಏನು? ನರೇಂದ್ರ ಮೋದಿ ಪ್ರಧಾನಿ ಆಗಬೇಕು. ಮತ್ತು ಇನ್ನೊಂದು ಭಾಗ ಸನ್ಮಾನ್ಯ ಯಡಿಯೂರಪ್ಪನವ್ರು ನಮಗೆಲ್ಲ ಏನು ಕಲಿಸಿದ್ದಾರೆ? ನೇಷನ್ ಫಸ್ಟ್, ಪಾರ್ಟಿ ನೆಕ್ಸ್ಟ್. ಬಟ್ ಹಂಗೆ ಅನ್ಸಿಲ್ಲಪ್ಪ. ದೇಶಕ್ಕೋಸ್ಕರ ಇವತ್ತು ಅವರು ಭಾರತೀಯ ಜನತಾ ಪಕ್ಷಕ್ಕೆ ನರೇಂದ್ರ ಮೋದಿ ದಿವಾಕರ್ ಅವರು ಕೇಳಿಸ್ಕೊಂಡ್ರೆ ನಾವು 1000 ಸಲ ಕೇಳಿಸ್ಕೊಂಡಿದ್ದೆ. ಬಿಡಿ ಸರ್, ಬಿಜೆಪಿ ಬಲವಾಗಿ ರಘುನಾಥ್ ಮಲ್ಕಾಪುರೆ
ಖಾಪ್ರೆ ಅವರಿಗೆ ಅವರ ರಾಜಕಾರಣ ಪಾತ್ರನ ಗೊತ್ತಿಲ್ಲ. ಪ್ರಶಂಸನೆ ಮಾಡ್ತೀನಿ. ಸರ್, ಆದ್ರೆ ಅವ್ರ ಬಾಯಿಂದ ನಾನು ವಿರೋಧ- ಸರ್, ವಿರೋಧ ಅಲ್ಲ, ಮಾತಾಡ್ತಾ ಇಲ್ಲ. ರಘುನಾಥ್ ಹೇಳ್ತಿ ಕೇಳಿ, Yes. ರಘುನಾಥ್ ಮಲ್ಕಾಪುರೆ ಅವರು ಯಾವತ್ತೂ ಕೂಡ ಯಡಿಯೂರಪ್ಪನವ್ರ ಕ್ಯಾಂಪಲ್ಲಿ ಇದ್ದವರಲ್ಲ, ಅಲ್ಲಲ್ಲ. ಇದ್ದವರಲ್ಲ. ಆದ್ರಿಂದ ಅವರಿಗೆ ಒಳಮರ್ಮಗಳು ಗೊತ್ತಿಲ್ಲ. ಅಲ್ಲ, ದಯವಿಟ್ಟು ಇದ್ದವರಲ್ಲ. ದಯವಿಟ್ಟು ಒಂದು ನಿಮಿಷ ದಯವಿಟ್ಟು ಕೇಳಿ. ಗುಂಪುಗಾರಿಕೆ ಪ್ರಶ್ನೆ, ಇದ್ರ ಬಗ್ಗೆ ಯಾರಾದ್ರೂ ಯಡಿಯೂರಪ್ಪನವ್ರು ನಿಲ್ತಾರಾ ಬಿಡ್ತಾರಾ ಎಂಬುದು ವಿಚಾರದಲ್ಲಿ ಅಧಿಕಾರವಾಣಿಯಿಂದ ಯಾರಾದ್ರೂ ಹೇಳೋರಿದ್ರೆ ನಾನು ಮೊದಲೇ ಹೇಳಿದ್ದೇನೆ, ಆಯನೂರು ಮಂಜಣ್ಣ ಹೇಳಬೇಕು. ಕ್ಲಿಯರ್ ಮಾಡಿದ್ರು. ನಾ ಹೇಳಿದ್ರಿ, ಯಾಕೆಂದ್ರೆ ಯಾಕೆ ಹೇಳ್ತೀನಿ, ಪಕ್ಷದ ವ್ಯವಸ್ಥೆಯಲ್ಲಿ No, no, no. ಜಿಲ್ಲಾಧ್ಯಕ್ಷರು ಅದಲ್ಲ. ಅವರೊಬ್ಬರು ತೀರ್ಮಾನ Yes. ಅವರೊಬ್ಬರು ಆಗಲ್ಲ. Yes. ರಾಜ್ಯದ ಸಮಿತಿ ತೀರ್ಮಾನ ಮಾಡುತ್ತೆ. ಸರ್, ಜಿಲ್ಲೆಯ ಸರ್, ಪ್ರಮುಖರ ಆಯ್ತು. ಅನಿಸಿಕೆ ಕೇಳ್ತೀವಿ. ಮಂಜಣ್ಣ ಹೇಳ್ಬೇಕು. ಪಾರ್ಲಿಮೆಂಟ್ ಬೋರ್ಡ್ has decided. ಸರ್, ಮಂಜಣ್ಣ ನೆಗ್ಲಿಬೇಕಾಗ್ತೀರಿ ಆಯ್ತು. ಒಂದ್ ನಿಮಿಷ ನಾನು ಒಂದ್ ನಿಮಿಷ ನಾ ಬಂದೆ ದಿವಾಕರ್ ಬಂದೆ ನಾನು. ನಿಲ್ಬಾರ್ದು ಅಂತ ಆಸೆ ಪಡೋರಲ್ಲ ಅವರು ಕೂಡ ಒಬ್ರು. ದಿವಾಕರ್ ಅವರ ಪಾಪದ ಕೆಲಸ ಸುಮ್ಮನೆ ಬಿಡ್ರಿ. ದಿವಾಕರ್ ಚರ್ಚೆ ಮಾಡೋಕೆ ನಾವು ಗೆಲ್ತೀವಿ ಅಂದ್ರೆ ಕೋನ್ ರೆಡ್ಡಿ You don't tell ನಾವು us. ಯಡಿಯೂರಪ್ಪನವ್ರ ನೇರಲ್ಲಿ ಬೆಳೆದಂತ ಒಂದ್ ನಿಮಿಷ ಕಾರ್ಯಕರ್ತರು. ಅಲ್ಲ, ನೀವು ಗೊತ್ತಿದೆ. ದಯಮಾಡಿ ಅವಕಾಶ ಕೊಡಿ. ನಾನು ಕೋನ್ ದಯವಿಟ್ಟು ಈ ತರ ನೀವು ಅಪರಾಧ ನೀವು ಮಾಡಬೇಡಿ. ಇವತ್ತು ಹೇಳಿದಾಗ ಕೋನ್ ರೆಡ್ಡಿ ಅವರೇ ಇನ್ನೊಬ್ಬರ ಮೇಲೆ ಅಪರಾಧ ಮಲ್ಕಾಪುರ ಮಾಡೋದು ಮಲ್ಕಾಪುರ ಒಂದ್ ಬಹಳ ನಿಮಿಷ. ಸುಮ್ನಿರಿ. ಗೌರವದಿಂದ ಹೇಳ್ತೀವಿ. ಮಲ್ಕಾಪುರ ದಿವಾಕರ್ ಒಂದು ನಿಮಿಷ. ನಾನು ಕೋನ್ ರೆಡ್ಡಿ ಅವರೇ, ನಾನು ಯಡಿಯೂರಪ್ಪ ಜೊತೆಗೆ ಇದ್ದಂಥ ಅನೇಕ ನಾಯಕರುಗಳು ಅವರು ಪಕ್ಷಕ್ಕಿಂತ ದೇಶ ದೊಡ್ಡದು, ದೇಶಕ್ಕಿಂತ ಎಲ್ಲ ದೊಡ್ಡದು ಅಂತ ಹೇಳಿದಂಥವ್ರು ಏನು ಹೇಳಿದ್ರು, BJP ಅಂದರೆ ಯಡಿಯೂರಪ್ಪ, ಯಡಿಯೂರಪ್ಪ ಅಂದರೆ BJP ಯಡಿಯೂರಪ್ಪ ಇಲ್ಲ ಅಂದರೆ BJP ಇಲ್ಲ ಅಂತ ಹೇಳ್ದಂಥವ್ರನ್ನ ಈಗ ಮಲ್ಕಾಪುರ ಮಾತಾಡ್ತಾ ಇರೋದು ನೋಡಿದ್ರೆ ಹೆಂಗಿದೆ ಅಂದರೆ, ಯಡಿಯೂರಪ್ಪನವರಿಗೆ ಏನಾಗಿದೆ ಅಂದರೆ ಈಗ BJP ಹೊರಗಿನಿಂದ ಹೊರಗೆ ಬಂದವರು, ಅವರಿಗೆ ಏನಂದ್ರೆ ಯಾವ ಸ್ಥಾನಮಾನ ಎಷ್ಟು ಅಧಿಕಾರ ಏನು ಅಂತ ತೀರ್ಮಾನ ಆಗಿಲ್ಲ. ಜಗದೀಶ್ ಶೆಟ್ಟರ್ ಅಪೋಸಿಷನ್ ಲೀಡರ್ ಆಗಿದ್ದಾರೆ, BJP ಅಧ್ಯಕ್ಷ ಪ್ರಹ್ಲಾದ್ ಜೋಶಿ ಇದ್ದಾರೆ. ನಿಮಗೆ ಕುರ್ಚಿ ಹಾಕಿದ್ರೆ ನೆಲ ಮೇಲೆ ಕೂಡ್ತಾರೆ ಯಡಿಯೂರಪ್ಪನವರು, ನೆಲ ಮೇಲೆ ಕೂಡ ಜಯಮಾನನ ಸವಾರಿ ಮಾಡೋ ಜಯಮಾನ, ಆ ಸವಾರಿ ಅಧಿಕಾರ ಸಿಗಬೇಕು ಅಂತೇಳಿ ಬಹುತೇಕ ಈ ರೀತಿ ನಾನು ನಿಲ್ಲಲ್ಲ, ನನ್ನ ಮನೆಗೆ ಯಾರೂ ನಿಲ್ಲಲ್ಲ, ನೀವು ಗೆಲ್ಲಿ ಅನ್ನೋ ಥರ ಮೆಸೇಜ್ ಪಾಸ್ ಮಾಡ್ತಾ ಇದ್ದಾರೆ BJPಗೆ. ನೋಡಿ, ಎರಡು ರಾಷ್ಟ್ರೀಯ ಪಕ್ಷಗಳು ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು. ಅಕಸ್ಮಾತ್ ಮಲ್ಕಾಪುರ ಸಾಹೇಬ್ರು ಇವತ್ತು ಜೋರಾಗಿ ಮಾತಾಡ್ಲಿಕ್ಕಂದ್ರೆ ಯಡಿಯೂರಪ್ಪನವ್ರು ನಾಳೆ ಬೆಳಿಗ್ಗೆನೇ ಕರೆದು ಏನು ಅನ್ಬೇಕು ಅಂತಾರೆ, ಅದು ದಿವಾಕರ್ ಸರ್ಗೆ ಗೊತ್ತಿದೆ. ನನ್ನ ಉದ್ದೇಶ ಏನಂದರೆ, ಇವತ್ತು JDS ನಾವು 3 ಮಂದಿ MLAಗಳಲ್ಲಿ ಗೆದ್ದು ಬಂದ್ವಿ. ಇವತ್ತು ನಮ್ಮ ಬಗ್ಗೆ ಹೆದರಿಕೆ ಕೂಡ ಅವ್ರಿಗಿದೆ. ಹೆದರಿಕೆದ್ರಿಂದ ನಾವು ಬಂಗಾರಪ್ಪನವ್ರ ಮನೆಯವ್ರು ನಿಲ್ಲಿಸ್ಬೇಕು ಅಂತ ತಿಳ್ಕೊಂಡು ದೇವೇಗೌಡರು ವಿಚಾರ ಮಾಡಿದ್ರೆ ಎರಡೇ ರಾಷ್ಟ್ರೀಯ ಪಕ್ಷಗಳು ಪ್ರಾಮಾಣಿಕ ಹೇಳ್ತಾ ಇದ್ರೆ ಯಡಿಯೂರಪ್ಪನವ್ರ ಪೊಲಿಟಿಕಲ್ ಸ್ಟ್ರಾಟಜಿ ಅಲ್ಲ, ನಿಜಕ್ಕೂ ಕೂಡ ಹೆದರಿದ್ದಾರೆ ಅವರು. ಚುನಾವಣೆ ಹೆದರಿ ಸ್ಟ್ರಾಂಗ್ ಐತೆ ಅಂತ ಹೆದರಿದ್ದಾಗ ಇವತ್ತು ಮಧು ಬಂಗಾರಪ್ಪನವ್ರು ಒಂದು ಸಮಾವೇಶ ಮಾಡಿದರು ಯುವ ಜನತಾದಳ ಅಧ್ಯಕ್ಷರಾಗಿ. ಇವತ್ತೇನು ಮತ್ತೆ ಹೆದರುವಂಗೆ ಮಾಡಲಿಲ್ವ ಅವರು? ಯಾವುದೇ ರಾಜಕೀಯ ಪಕ್ಷಗಳಿರ್ಬೋದು, ನಾವು ಗೆಲ್ಲಬೇಕಂತ ಹೋಗ್ತಾರೆ ಹೊರತಾಗಿ ಸೋಲ್ಬೇಕಂದ್ರೆ ಇವರು ನಮ್ಮ ವಿಶೇಷವಾಗಿ ಈ ಕಾರ್ಯಕ್ರಮ ಮಾಡಬೇಕಾದಾಗ ಇಲ್ಲೇ ಎಷ್ಟು ಸಲ ಕೂತಾಗ ಯಡಿಯೂರಪ್ಪನವ್ರ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಅದರ ಅವಶ್ಯಕತೆ ಇಲ್ಲ ಅಂತ ತಿಳ್ಕೊಂಡು 500 ಮಂದಿನಾಥ್ ಅವರು ಹೇಳಿದ್ರು ಇಲ್ಲೇ ಕೂತು ಇದೇ ವೇದಿಕೆ ಮೇಲೆ. ಇಲ್ಲ, ರಾಜಕಾರಣ ಅದೇ ನಿಂತಿರಲ್ಲ ಇನ್ನು ಈಗ. ಅವರು ಬರ್ತಾರೋ ಬಿಡ್ತಾರೋ ಅನ್ನೋದ್ರ ಬಗ್ಗೆ ಮಲ್ಕಾಪುರ ಸಾಹೇಬ್ರು ಅವತ್ತು ಹೇಳಿದ್ರು, ನಾವು ಇನ್ನೂ ನಿರ್ಧಾರ ಆಗಿಲ್ಲ, ನಮ್ಮ ಪಕ್ಷಕ್ಕೆ ಅಲ್ಲ, ಈಗಲೂ ಅದೇ ಹೇಳ್ತಾರೆ, ಟಿಕೆಟ್ ಬಗ್ಗೆ ನಿರ್ಧಾರ ಆಗಿಲ್ಲ. ಇದು ಹೆಚ್ಚು ಗೊತ್ತಿರೋದು ದಿವಾಕರ್ ಸರ್ಗೆ, ಅವ್ರ ಮೈಂಡ್ ಏನು, ಇಲ್ಲ. ಅವ್ರು ನಿಲ್ತಾರೆ ಸರ್, ಇಲ್ಲೋ. ನಾನು ಹೇಳ್ತೀನಿ, ಮಲ್ಕಾಪುರ ನಾನು ಮೊದಲೇ ಹೇಳ್ತೀನಿ ಇದನ್ನ ಇದನ್ನ ಕ್ಯಾಮ್ರಾಗೆ ಇಲ್ಲ. No, 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 ದಯವಿಟ್ಟು ಸರಿ. ಈ ಆಯನೂರು ಮಂಜಣ್ಣವರು ಈ ಮೌನ ಮುನಿ ಹಾಕಿ ಕುತ್ಕೊಂಡ್ರೆ ನಾನು ಕೇಳ್ತೀನಿ, ಅಲ್ಲ ಮೌನ ಮುನಿ ಕೇಳಿ. ತಡೆ. ಅಲ್ಲ, ಅವ್ರು ರಾಜ್ಯಸಭಾ member ಮಾಡಿದ್ದಾರೆ. ಆಯ್ನೂರು ನಗ್ತಾ ಇದ್ದಾರೆ. ದಿವಾಕರ್ 500 ನಗ್ತಾ ಇದ್ದಾರೆ. ದಯಮಾಡಿ ನಿರ್ಧಾರ ಮಾಡಕ್ ಆಗಲ್ಲ. ದಿವಾಕರ್ ಅವರೇ, 500 ಮಂದಿನಾಥ್ ಅವ್ರನ್ನ MP ಮಾಡಿದಾರೆ ಯಡಿಯೂರಪ್ಪ. ಕಾಂಗ್ರೆಸ್ ಕೂಡ BJP ತೀರ್ಮಾನ ಮಾಡ್ಲಿಕ್ಕೆ ಆಗಲ್ಲ. ನಾನು ಒಂದ್ ನಿಮಿಷ, ಅದನ್ನ ಅರ್ಥ ಮಾಡ್ಕೊಳ್ಳಿ. 500 ನಗ್ತಾ ಇದ್ದಾರೆ. ಒಂದ್ ನಿಮಿಷ ದಿವಾಕರ್, 500 ನಗ್ತಾ ಇದ್ದಾರೆ. 500 ಕೇಳಬೇಡ್ರಿ. ಕೇಳಿ ಮಂಜಣ್ಣ ಕೇಳ್ರಿ. ನೀವು ಬಂಗಾರಪ್ಪ ತುಂಬಾ ಹತ್ರದ ವಿರೋಧ ಪಕ್ಷದಲ್ಲಿದ್ದು ಕೂಡ ಬಂಗಾರಪ್ಪನವರ ಹತ್ರ ನೋಡಿದಿರಿ, ಜಯೇಶ್ ಪಟೇಲ್ ಹತ್ರ ನೋಡಿದಿರಿ, ಯಡಿಯೂರಪ್ಪನ ಹತ್ರ ನೋಡಿದಿರಿ. ಯಡಿಯೂರಪ್ಪನವರ ಇವತ್ತಿನ ಹೇಳಿಕೆ ನೀವು ಹೇಳೋ ಪ್ರಕಾರ ನಾವು ತೀರ್ಮಾನ ಮಾಡ್ತೀವಿ, ಮಾಧ್ಯಮದಲ್ಲಿ ಅವರು ಹೇಳಿಕೆ ಕೇಳಿದೆ ಅಂತ ಹೇಳಿದರೆ ಶಕ್ತಿ ಒಡೆದು ಹೋಗಿತ್ತು, ಒಂದಾಗಿದೆ ಅನ್ನುವಂಥ ಭರವಸೆ ಇದ್ದರೆ ಯಡಿಯೂರಪ್ಪನವ್ರು ನಾನು ನಿಲ್ಲಲ್ಲ, ಮಗ ನಿಲ್ಲಲ್ಲ ಅನ್ನುವಂಥ ಮಾತನ್ನು ಯಾಕೆ ಹೇಳಿದ್ರು? ನಾನು ನಿಲ್ಲಲ್ಲ ಅನ್ನೋದು ಓಕೆ, ರಾಜಕೀಯವಾಗಿ ಮುಂದೆ ಟಿಕೆಟ್ ಕೊಡ್ಬೋದು, ಮಗನೂ ನಿಲ್ಲಲ್ಲ ಅಂತ ಯಾಕೆ ಹೇಳಿದ್ರು? ಅಂದರೆ ಅವ್ರು ಟಿಕೆಟ್ ಪಡ್ಕೊಳಕ, ಅಥವಾ ಕೋನ್ ರೆಡ್ಡಿ ಹೇಳೋ ಪ್ರಕಾರ ನಿಮ್ಗೆ ಶಕ್ತಿ ಇಲ್ಲ, ಒಂದು ಸ್ಥಾನ ಗೆದ್ದಿಲ್ಲ, ನೀವು ಲೋಕಸಭಾ ಚುನಾವಣೆಯಲ್ಲಿ ಹೇಗೆ ನಿಮ್ಗೆ ಅಲ್ಲಿ ಕೆಲಸ ಮಾಡೋಕ್ಕಾಗತ್ತೆ? ಅವ್ರ ಜೊತೆಗಿರ್ತಕ್ಕಂಥ ನಾಯಕರು ಯಾರು? ಈಶ್ವರಪ್ಪನವ್ರ ಬಗ್ಗೆ ಈಗಲೂ ಕೂಡ ಅವ್ರಿಗೆ ಗ್ಯಾರಂಟಿ ಇದೆಯೋ ಗೊತ್ತಿಲ್ಲ. ಸೊ ಈ ಪ್ರಶ್ನೆಗಳಿದ್ದಾವೆ. ನಿಜಕ್ಕೂ ಕೂಡ ಯಡಿಯೂರಪ್ಪನವ್ರು ಹೆದರಿದಾರ, ಅಥವಾ BJPಗೆ ಒಂದಷ್ಟು ಜನ ಟಿಕೆಟ್ ನನ್ನ ಕೈಯಾಗ ಕೊಡಿ, ನನಗೆ ಅಧಿಕಾರ ಕೊಡಿ ಅಂತ ಕೇಳ್ತಾ ಇದ್ದಾರಂತ? ಯಡಿಯೂರಪ್ಪನವರು ಟಿಕೆಟ್ ಪಡ್ಕೊಳ್ಳೋಕ್ಕೋಸ್ಕರ ಈ ಸ್ಟ್ರಾಟಜಿ ಮಾಡೋ ಅವಶ್ಯಕತೆ ಇಲ್ಲ. ನಾವೇ ವಾಲಂಟರಿ ಆಗಿ ಕೊಡೋಕ್ಕೆ ತುದಿಗಾಲಲ್ಲಿ ನಿಂತಿದ್ದೇವೆ. ಯಡಿಯೂರಪ್ಪನವರು ಸ್ಪರ್ಧೆ ಮಾಡಬೇಕು. ಅಂದ್ರೆ ಅವರ ಪ್ರಾಮಾಣಿಕವಾಗಿ ಒಪ್ಕೊಳ್ತಾರೆ, ಟಿಕೆಟ್ ಬೇಡ ನಂಗೆ ಎಲೆಕ್ಷನ್ ಇಲ್ಲ ಅಂತ ಹೇಳ್ತಾರೆ. ಪ್ರಾಮಾಣಿಕತೆ ಇದೆ ಅವ್ರ ಹೇಳಿಕೆಯಲ್ಲಿ. ನನಗೂ ನನ್ನ ಮಗನಿಗೆ ಟಿಕೆಟ್ ಬೇಡ ಅಂತ ಪ್ರಾಮಾಣಿಕವಾಗಿ ಅವರ ಅಭಿಪ್ರಾಯ. ನಾನು ಮುಂದುವರಿತೇನೆ. ಎರಡನೇದು, JDSಗೆ ಹೆದರೋ ಪ್ರಶ್ನೆ ಇಲ್ಲ. ಕೋನ್ ರೆಡ್ಡಿ ಅವರೇ, ಆಕಸ್ಮಿಕ ಒಂದು ಲಾಟ್ರಿ ಹೊಡೆದಿದೆ ತಮಗೆ, ಅಲ್ಲಿ ಸ್ಪರ್ಧೆ
ಅಧಿಕಾರಕ್ಕೆ ಬರ್ತಾರೆ. ಲೋಕಸಭೆಗೆ ಸ್ಪರ್ಧೆ ಬರುವಂಥದ್ದು ರೆಡ್ಡಿ ಅವರೇ ಒಂದು ನಿಮಿಷ, ನೀವು ಮಾತಾಡ್ಬೇಕಾದ್ರೆ ಅಡ್ಡ ಬಂದಿಲ್ಲ. ಹೇಳಿ ರೆಡ್ಡಿ ಅವರೇ, ಇಲ್ಲಿ ಲೋಕಸಭಾದು ಇವತ್ತೇ ಅಡ್ವಾನ್ಸ್ ಆಗಿ ಬರ್ಕೊಳ್ಳಿ. ಇದು ಫೈಟ್ ಬಿಟ್ವೀನ್ ಬಿಜೆಪಿ ಅಂಡ್ ಕಾಂಗ್ರೆಸ್ ಹೊರತು ಜೆಡಿಎಸ್ ಅಲ್ಲ. ನೀವು ಜೆಡಿಎಸ್ ಗೆದ್ರಿದ್ರಿ ಅಂತ ಈಗ ಸಾಂದರ್ಭಿಕವಾಗಿ ಗೆಲುವು ಬಂದಿದೆ. ಜೆಡಿಎಸ್ ಅಲ್ಲ. ಗೆದ್ರಿ ಅಂತ ನಾನು ಹೇಳ್ತೀನಿ, ನಿಮ್ಮ ಊಹೆ ತಪ್ಪಾಗುತ್ತೆ. ಬಿಜೆಪಿ ಲೆಕ್ಕಕ್ಕೆ ಹೇಳಿ ಸರ್, ಎದುರು ಕಾಂಗ್ರೆಸ್ ಪ್ರಶ್ನೆ ಜೆಡಿಎಸ್ ಇಲ್ಲ. ಫೈಟ್ ನೋಡೋಣ ರೆಡ್ಡಿ ಅವರೇ, 3-4 ತಿಂಗಳು ಬಿಟ್ಟ ಮೇಲೆ ಮತ್ತೆ ಭೇಟಿ ಮಾಡೋಣ. ಯಾವುದೋ ಒಂದು ಗೆಲುವಿನಿಂದ ನೀವು ಹಿಂಗೆ ತೇಲಿ ಹೋಗ್ಬಿಟ್ರೆ ಹೇಗೆ? ಆ ಥರ ತೇಲ್ಕೊಂಡು ಹೋಗಬೇಡಿ. ಆ ಥರದ ನೆಲೆಗಟ್ಟು ಸದ್ಯಕ್ಕೆ ಸೃಷ್ಟಿಯಾಗೋ ಸಾಧ್ಯತೆ ಇಲ್ಲ. ಸದ್ಯ ಆಗ್ತಕ್ಕಂಥ ಫೈಟ್ ಕಾಂಗ್ರೆಸ್ ಮತ್ತು ಬಿಜೆಪಿ. ನಿಮಗೆ ರೆಡ್ಡಿ ಅವರೇ ಅಷ್ಟರ ಮಟ್ಟಿಗೆ ಜೆಡಿಎಸ್ಸಿನ ತಾಕತ್ತಿದ್ದಿದ್ರೆ ಪಾಪ ಬಂಗಾರಪ್ಪನವರ ಶ್ರೀಮತಿ ಶಕುಂತಲಮ್ಮ ಅವರು ನಮ್ಮ ತಾಯಿ ಸಮಾನವರು, ಅವ್ರಿಗೆ ಯಾಕೆ ಜ್ಯೋತಿ ಬೀಳ್ತಿದ್ರಿ ತಾವು? ಅಲ್ಲ, ಮತ್ತೆ ಆ ಜಿಲ್ಲೆಯಲ್ಲಿ ಪತ್ರಿಕೆ ಅವ್ರು ಓದೋ ಪ್ರಕಾರ ಸೊ, ಅಲ್ಲ, ನಾನು ಒಂದ್ ನಿಮಿಷ ಐನೂರೇ- ರೆಡ್ಡಿ ಅವರೇ, ನಾನು ಮಾತಾಡ್ಬೇಕಾದ್ರೆ ತಾವು ಅಲ್ಲಲ್ಲ ನಾನು ಮಾತಾಡ್ಬೇಕಾದ್ರೆ ರೆಡ್ಡಿ ಅವರೇ ತಾವು ಮಧ್ಯೆ ಮಾತನಾಡಬಾರದು. ನೀವು ಮಾತಾಡೋದನ್ನ ಕೇಳಲ್ವೇ? ಅದ್ರ ಪ್ರಕಾರ ಮತ್ತೊಬ್ಬರ ಸಿನಿಮಾ ನಟರ ಹೆಂಡತಿ ಆಗಿರ್ಬೇಕು, ಬಂಗಾರಪ್ಪನವ್ರ ಮಗಳಾಗಿರ್ಬೇಕು, ಈ ಥರ ಸುದ್ದಿಗಳನ್ನ ಬಿಟ್ಟುಕೊಂಡು ಯಾವುದೋ ಅಲೆ ಸೃಷ್ಟಿ ಮಾಡಿ ಗೆಲ್ಲಕ್ಕೆ ಹೊರಟಂತ JDS-ಗೆ ಇಲ್ಲಿ ಬಿಜೆಪಿಯೋ ಕಾಂಗ್ರೆಸ್ಸೋ ಹೆದರುತ್ತೆ ಅಂತ ನಂಗೆ ಅನ್ಸೋಲ್ಲ. ರೆಡ್ಡಿ ಅವರೇ, ಸದ್ಯಕ್ಕೆ ನೀವು ಗೆದ್ದಿದ್ದೀರಿ, 3 ಸ್ಥಾನ ಗೆದ್ದಿದ್ದೀರಿ ನಿಜ, ಅದನ್ನ ಅಲ್ಗಳಿಯಲ್ಲ. ಬಿಜೆಪಿ ಜೀರೋ ಅನ್ನೋದನ್ನ ನೀವು ಒಪ್ಕೋಬೇಕು. ಅಸೆಂಬ್ಲಿಯಲ್ಲಿ ಬಿಜೆಪಿ ಒಂದು ಸ್ಥಾನ ಗೆದ್ದಿಲ್ಲ ಶಿವಮೊಗ್ಗದಲ್ಲಿ, ಅದು ಮರಿಬೇಡಿ ಆಂಜನವರೇ. ಬಿಜೆಪಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಂದು ಸ್ಥಾನ ಗೆದ್ದಿಲ್ಲ, ಅದು ಯಡಿಯೂರಪ್ಪ ಗೆದ್ದಿದ್ದು ಕೆಜೆಪಿಯಿಂದ. ಖಂಡಿತ ಖಂಡಿತ ಅದನ್ನ ಅಲ್ಗಳಿತಾ ಇಲ್ಲ ನಾನು. ನೀವು ಅವತ್ತಿನ ಸ್ಥಿತಿಯನ್ನ ಈ ಲೋಕಸಭೆಗೆ ಅನ್ವಯ ಮಾಡೋದಾದ್ರೆ ಅದೇ ಮೋದಿ ಗಾಳಿ ಮೇಲೆ ನೀವು ಮಾತಾಡ್ತಾ ಇರೋದು ಈಗ. ಒಂದು ರೀತಿಯ ಇಲ್ಲ, ನಾನು ಹೇಳ್ತಿರೋದು ಅವತ್ತಿನ ಅಸೆಂಬ್ಲಿ ಚುನಾವಣೆಯ ವಾತಾವರಣ, ಕೆಜೆಪಿ ಬಿಜೆಪಿ ಮಧ್ಯೆ ಇದ್ದಂಥ ವಾತಾವರಣವನ್ನ ಗಮನಿಸ್ಕೊಂಡು ನೀವು ಅದೇ ರಿಸಲ್ಟ್ ಪುನರಪಿ ಬರುತ್ತೆ ಅಂತ ಯಾರಾದರೂ ಭಾವಿಸಿದ್ರೆ ತುಂಬಾ ಒಳ್ಳೇದು. ಅಲ್ಗಳಿಯಲ್ಲ, ಚಾಪೆ ಕೆಳಗೆ ನೀರು ಹೋದ್ಮೇಲೆ ಗೊತ್ತಾಗೋದು ಎಲ್ಲಿ ತಣ್ಣಗಾಯ್ತು ಅಂತ. ಚಾಪೆ ಕೆಳಗೆ ನೀರು ಹರಿಯುತ್ತೆ, ಬಿಜೆಪಿ ಖಚಿತವಾಗಿ ಗೆಲ್ತೀವಿ. ಐನೂರವರೇ, ನಾನು ಯಡಿಯೂರಪ್ಪನವ್ರ ಸ್ಟ್ರಾಟಜಿ. ಈಗ ಯಡಿಯೂರಪ್ಪನವ್ರ ಮಾತುಗಳು ಬಹಳ ಪ್ರಾಮಾಣಿಕತೆಯಿಂದ ಕೂಡಿದವೆ ಅಂತ ತಾವು ಹೇಳ್ತಾ ಇದ್ರಿ. ನನಗೂ ಕೂಡ ಅದನ್ನೇ ಒಪ್ಕೊಳ್ತೀನಿ. ಪ್ರಾಮಾಣಿಕವಾಗಿನೇ ನಾನು ನಿಲ್ಲಲ್ಲ, ನನ್ನ ಮಗನೂ ನಿಲ್ಲಲ್ಲ, ಬಿಜೆಪಿ ಟಿಕೆಟ್ ಕೊಟ್ಟರು ನಾವು ತಗೊಳ್ಳಲ್ಲಪ್ಪ, ಬೇರೆ ಯಾರಿಗಾದ್ರು ಕೊಡ್ರಿ ಅಂತಂದ್ರೆ ಬಿಜೆಪಿಯ ಶಿವಮೊಗ್ಗ ಅಭ್ಯರ್ಥಿ ಯಾರಾಗ್ತಾರೆ ನೋಡಿ, ಅದ್ರ ಬಗ್ಗೆ ಆಲೋಚನೆ, ಸೆಕೆಂಡ್ ಥಾಟ್ ಪ್ರಶ್ನೆನೇ ಇಲ್ಲ. ಈಗಲೂ ನಮ್ಮ ಎದುರಿಗೆ ಯಡಿಯೂರಪ್ಪನವರೇ ನಮ್ಮ ಅಭ್ಯರ್ಥಿ ಅಂತಕ್ಕಂಥ ನಿಲುವಿನಲ್ಲಿ ನಾವಿದ್ದೇವೆ. ಒಟ್ಟಿಗೆ ಸೇರಿದಾಗ ಚರ್ಚೆ ಮಾಡಿ, ಕಾಂಗ್ರೆಸ್ ಅಲ್ಲಿ ಇರ್ಬೋದು, ಚರ್ಚೆ ಮಾಡಿ, ನೀವು ಹೇಳಕ್ ಕಷ್ಟ ಆಗ್ಬೋದು. ಯುವಕರೇ, ಈಗ ಪ್ರಾಮಾಣಿಕ ನೀವು ಹೇಳ್ತಾ ಇರಲಿಲ್ಲ, ಯಡಿಯೂರಪ್ಪ ಪ್ರಾಮಾಣಿಕತೆ ಇಲ್ಲ, ಆ ರೀತಿ ಟಿಕೆಟ್ ನನಗೆ ಸಿಗಲಿ, ಇನ್ನೊಂದಷ್ಟು ಜನಕ್ಕೆ ಸಿಗಲಿ. ದಿವಾಕರ್ ವೆರಿ ಅಡ್ವೊಕೇಟ್, ಗುಡ್ ಅಡ್ವೊಕೇಟ್. ಈ ಪಾರ್ಟಿ ಸವಾಲ್ ಮಾಡ್ಬೇಕಾದ್ರೆ ತಮಗೇನು ಉತ್ತರ ಬೇಕೋ ಅದನ್ನ ಹೇಳಕ್ ಹಂಗಲ್ಲ. ನಾನು ದಿವಾಕರ್ ಅವರೇ, ಯಡಿಯೂರಪ್ಪ ರಾಘವೇಂದ್ರ ನಿಲ್ಲಲ್ಲ ಅನ್ನೋದಾದ್ರೆ ಮೂರನೇ ವ್ಯಕ್ತಿ ಯಾರು ನಿಮ್ಮ ರಾಜಕೀಯ ಅನುಭವದ, ನಿಮ್ಮ ಶಿವಮೊಗ್ಗ ರಾಜಕಾರಣದಲ್ಲಿ? ಸರ್, ನಾನು ಖಂಡಿತವಾಗಿ ಹೇಳ್ತೇನೆ, ನಮ್ಮ ಗೆಳೆಯರಾದ ಮಂಜಣ್ಣವರು 4 ಸಾರಿ ಲೋಕಸಭೆಗೆ ನಿಂತಿದ್ದಾರೆ, ಒಂದು ಸಲ ಗೆದ್ದಿದ್ರು ಇದ್ರೆ. ಇವತ್ತು ಅವರು ಪಾರ್ಲಿಮೆಂಟ್ನಲ್ಲಿ ಕೂಡ ಸದಸ್ಯರಾಗಿದ್ದಾರೆ. 5 ಸಾರಿ ಸ್ಪರ್ಧೆ ಮಾಡಿ. ಸಾರಿ 5 ಸಾರಿ. ಆದ್ರೆ ಒಂದು ವಿಷಯ ಸ್ಪಷ್ಟವಾಗಿ ಹೇಳ್ತೇನೆ, ಈ 500 ಮಂಜಣ್ಣ ಹೇಳಿದ್ರಲ್ಲ, ಟಿಕೆಟ್ ಪ್ರಶ್ನೆನೇ ಇಲ್ಲ, ನಾವು ಆಲ್ರೆಡಿ ಬಿ ಫಾರ್ಮ್ ತಗೊಳ್ಳೋದಿಲ್ಲ ಅಂತ ನಾನು ರೇ ಪ್ರಪಂಚಕ್ಕೆ ನೋಡಿ. ಇದು ರೈಟಿಂಗ್ ಆನ್ ದ ವಾಲ್ ಈಸ್ ವೆರಿ ಕ್ಲಿಯರ್. ನೀವು ಇವತ್ತಾದರೂ ಚರ್ಚೆ ಮಾಡಿ, ರಾಜಕೀಯವನ್ನು ಮೀರಿ ಚರ್ಚೆ ಮಾಡಿ, ಶಿವಮೊಗ್ಗ ಜಿಲ್ಲೆಯಲ್ಲಿ ಹೋಗಿ ನೀವು ಶಿವಮೊಗ್ಗ ಸಾಗರ ರಸ್ತೆಯಲ್ಲಿ ಯಾವ್ದಾರ ಒಂದು ಬಿಲ್ಡಿಂಗ್ ಟಪ್ ಅಂತ ಹೊಡೆದ್ರು ಹೇಳುತ್ತೆ ಯಡಿಯೂರಪ್ಪನವರೇ ಕ್ಯಾಂಡಿಡೇಟು ಅಂತ. ಅದನ್ನ ಬಿಲ್ಡಿಂಗ್ ಯಾಕೆ ಕುಡಿಬೇಕು, ಜನಕ್ಕೆ ಕೇಳಬೇಕಲ್ಲ. ಅಲ್ಲಲ್ಲ, ನೀವು ಎಲ್ಲೇ ಗೋಡೆ ಮೇಲಿನ ಬರಹ, ರೈಟಿಂಗ್ ಆನ್ ದಿ ವಾಲ್ ಈಸ್ ವೆರಿ ಕ್ಲಿಯರ್. ಇವತ್ತು ನಾನು ಯಾಕಂದ್ರೆ ಮಂಜಣ್ಣನ ಮನೆ ಅಲ್ಲೇ ಇರೋದು. ಈಶ್ವರಪುಟ್ಟಿಗೆ ಕ್ಯಾಂಡಿಡೇಟ್ ಹಾಕಲ್ವಾ ಮಂಜುನಾಥ್ ಆಗಲ್ಲಿ? ಯಾರು ಅಲ್ಲಿ ಶಿವಮೊಗ್ಗದಲ್ಲಿ ಒಲ್ಲ ಅಂದಪ್ಪ, ನಾನು ಒಲ್ಲ ಅಂದ್ರೆ ದಿವಾಕರ್, ಮಲಕಾಪುರ, ಕೋನರೆಡ್ಡಿ ಇಲ್ವಲ್ಲಿ? ನೋಡಿ ಸರ್, ನಾನು ಹೇಳ್ತೇನೆ ಅಲ್ವಾ ಕೋನರೆಡ್ಡಿ, ದಯವಿಟ್ಟು ಹೇಳ್ತೇನೆ ಕೇಳಿ. ರಾಜಕಾರಣದಲ್ಲಿ ನೀವು ಯಾವುದೇ ಒಂದು ಪಕ್ಷ ಇವತ್ತು 275 ಬರಬೇಕು. ಇವತ್ತು ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅಂದರೆ 275 ಬರಬೇಕು. ಇವತ್ತು ಪ್ರಬಲ ಅಭ್ಯರ್ಥಿ ಎಂಬ ಪ್ರಶ್ನೆ ಬಂದಾಗ 272 ಇವತ್ತಿನ ಪ್ರಶ್ನೆ, ನಾನು 500 ಮಂಜಣ್ಣವ್ರಿಗೆ ಸಾಮರ್ಥ್ಯ ಇಲ್ಲ ಅಂತಲ್ಲ, ಈಗ ಇನ್ನೂ 3 ವರ್ಷ ಇದೆಯಲ್ಲ, 2016 ಜೂನ್ 30 ತನಕ ಮಂಜಣ್ಣ ಪಾರ್ಲಿಮೆಂಟಲ್ಲಿ ಇರೋದ್ರಿಂದ ಪ್ರಶ್ನೆ ಇಲ್ಲ. ಇವತ್ತು ಯಾವ ಸ್ಥಿತಿ ಇತ್ತು ಅಂದರೆ, ಇವತ್ತು ನಾನು ಪತ್ರಿಕೆಯಲ್ಲಿ ನೋಡಿದೆ, ದೆಹಲಿಯ BJP ಅಧ್ಯಕ್ಷ ವಿಜಯ್ ಗೋಯಲ್ಗೆ ರಾಜಸ್ಥಾನದಿಂದ ರಾಜ್ಯಸಭೆಗೆ ಕಳಿಸಿದ್ರು. ಇವತ್ತು ಪಕ್ಷ ಮನಸ್ಸು ಮಾಡಿ ಯಡಿಯೂರಪ್ಪನವ್ರು ರಾಜ್ಯಸಭೆಗೆ ಹೋಗ್ಬೇಕು ಅಂತ ಒಂದು ಪ್ರಶ್ನೆ ಹೇಳಿದ್ರಲ್ಲ, ಇಫ್ ಎಟ್ ಆಲ್ ಇಫ್ ಹಿ ಡಿಸೈರ್ಸ್ ಟು ಗೋ ಟು ರಾಜ್ಯಸಭಾ, ಏಪ್ರಿಲ್ ಅಲ್ಲ ಇವತ್ತೇ ನಡೆದಂಥ ಯಾವುದೋ ರಾಜ್ಯದಲ್ಲಿ ಹೋಗೋಂಥ ಒಂದು ಸಾಮರ್ಥ್ಯ ಇತ್ತು. ಆದರೆ ದಯವಿಟ್ಟು ಹೇಳ್ತೇನೆ, ಮೊದಲನೇದಾಗಿ ಯಡಿಯೂರಪ್ಪನವರು ಅಭ್ಯರ್ಥಿ ಆಗಲ್ಲ ಅಂತಕ್ಕಂಥ ನಮ್ಮ ಚರ್ಚೆಯೇ ಅಪ್ರಸ್ತುತ.
ಈಗ ಪ್ರಶ್ನೆ ಏನು ಅಂತಂದರೆ ಯಡಿಯೂರಪ್ಪ ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಚುನಾವಣೆ ಏನಾಗ್ತದೆ ನೀವು ಒಂದು ಹೇಳಿದ್ರಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಕೇವಲ KJP ಒಂದು ಗೆದ್ದಿದೆ, BJP 2 ಕಡೆ ಡಿಪಾಸಿಟ್ 3 ಕಡೆ ಡಿಪಾಸಿಟ್ ಕಳ್ಕೊಂಡೆ, ಅದೆಲ್ಲ ಪ್ರಶ್ನೆ ಇಲ್ಲ. ಆದರೆ ಅದು ಹೇಳೋದು ಇವತ್ತಿನ ಪ್ರಶ್ನೆ ಏನು ಅಂದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಚುನಾವಣೆ ಎಸ್ BJP ವರ್ಸಸ್ ಕಾಂಗ್ರೆಸ್ಸೇ. ನನಗನ್ನಿಸ್ತದೆ ಇವತ್ತು JDS ವೋಟ್ ಬ್ಯಾಂಕ್ ಇದೆಯಲ್ಲ, ದೇ ವಿಲ್ ನಾಟ್ ಇವನ್ ಕ್ರಾಸ್ 1 lakh vote. So, 1 ಲಕ್ಷ ಓಟು ಬರಲ್ಲ. ಅವ್ರು ಹೇಳ್ತಾ ಇದ್ರು ಬಂಗಾರಪ್ಪ ಬರಲ್ಲ. ಪತ್ನಿ ನಿಲ್ಲಿಸಿ, ಶಕುಂತಲಾ ಬಂಗಾರಪ್ಪ. ಸರ್, ನನಗೆ ಬಂಗಾರಪ್ಪನವರ ಮನೆಯವ್ರ ಬಗ್ಗೆ ಗೌರವ ಇದೆ, ಅವ್ರ ಕುಟುಂಬದ ಬಗ್ಗೆ ಗೌರವ ಇದೆ. ಮಧು ನನ್ನ ಬಹಳ ಆತ್ಮೀಯ ಕಿರಿಯ ಸಹೋದರ ಥರ. ಬಂಗಾರಪ್ಪನವ್ರನ್ನ ಗೋಡಾಯಿ ಮೈದಾನ ನೋಡ್ರಿ, ಅದಕ್ಕೆ ಈಗ ಬಂಗಾರಪ್ಪನವರು ಚುನಾವಣಾ ಅಖಾಡದಲ್ಲಿ ತೀರ್ಮಾನ ನೀವೇ ಹಂಚ್ಕೊಂಡ್ಬಿಡ್ತೀರಾ? ಅವರು BJP ಚರ್ಚೆ ಮೇಲೆ ನೀವು ನೋಡಿದ್ರಲ್ಲ, ಇವತ್ತು ಕಾಂಗ್ರೆಸ್ ಬಿಜೆಪಿಗೆ ಯಾರು ಬೇಡ, ಸೋಲ್ಸಕ್ಕೆ ಅವರೇ ನಮ್ ಒಂದ್ ನಿಮಿಷ. ಬಂಗಾರಪ್ಪನವರು ನಮ್ಮ ಆಧ್ಯಾತ್ಮಿಕ ನಾಯಕರು, ಆಧ್ಯಾತ್ಮಿಕ ನಾಯಕರು. ಇವತ್ತು ಬಂಗಾರಪ್ಪನವ್ರ ಮಗಳಾರು ನಿಲ್ಲಿ, ಮನೆಯವರನ್ನು ಯಾರೇ ನಿಂತರೂ ಕೂಡ ಚುನಾವಣೆಯಲ್ಲಿ ನಡೀತಕ್ಕಂಥದ್ದು ಕಾಂಗ್ರೆಸ್ ಮತ್ತು BJP. ನಾನು ಚರ್ಚೆ ಮಾಡ್ತೀನಿ, ಅರುಣ್ ಜೊತೆ ಕೂಡ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು